पूज्याय राघवेन्द्राय सत्यधर्मरताय च। ನೋಡಿ, ಮಂತ್ರಾಲಯದಲ್ಲಿರೋ ಮಾಂಚಾಲಿ ಗ್ರಾಮದಲ್ಲಿರೋಂಥ ದೇವಿ ಸಹ ದುರ್ಗಾ ಸ್ವರೂಪಿಣಿನೇ, ಪಾರ್ವತ ಸ್ವರೂಪಿಣಿ. ಆ ಪಾರ್ವತ ಸ್ವರೂಪಿಣಿಗೆ ಬೇಕಾದಷ್ಟು ಆ ಶಕ್ತಿ ಇದೆ. ಆ ಶಕ್ತಿ ದೇವತೆಗೆ ಖಂಡಿತ ಎಷ್ಟೇ ಆಗಲಿ ಆ ತಾಯಿನ ಅನುಗ್ರಹ ಆಗಲಿ ಏನೇ ಆಗಲಿ ನಮ್ಮಿಂದ ನಾವು ಆ ತಾಯಿಯಿಂದ ಪಡ್ಕೊಳ್ಳೋ ಅಂಥದ್ದು ಬೇರೆ ಬೇಕಾದಷ್ಟಿದೆ. ನೋಡಿ, ಆ ತಾಯಿಯ ಅನುಗ್ರಹ ಇದ್ದರೆ ಸಾಕು. ನಾವು ಎಷ್ಟೇ ಒಂದು ಮೆಟ್ಲು ಹತ್ಕೊಂಡು ಹೋಗ್ತಾ ಇರಲಿ, ನಮಗೇನೇನು ಸಹ ಖಂಡಿತ ನಷ್ಟ ಇಲ್ಲ. ಇವತ್ತಿನ ದಿವಸ ನೋಡಿ, ಕನಕದುರ್ಗ ಎಷ್ಟು ಮಹಿಮೆ ಉಳ್ಳ ತಾಯಿ ಗೊತ್ತಾ ಕನಕ ಮಹಾದುರ್ಗ. ಆ ಕನಕ ಮಹಾದುರ್ಗೆಗೆ ಬೆಟ್ಟದ ಮೇಲೆ ಹತ್ತಿ ಹೋಗಿ ಆ ತಾಯಿನ ದರ್ಶನ ಮಾಡಬೇಕು ವಿಜಯವಾಡದಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ನಮ್ಮ ಕಟೀಲು ಶ್ರೀ ದುರ್ಗಾದೇವಿ ಇದ್ದಾರೆ. ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲೂ ಸಹ ದುರ್ಗಾದೇವಿ ದೇವಸ್ಥಾನ ಇದೆ. ನೋಡಿ, ಕಟೀಲು ದುರ್ಗಾದೇವಿಗೂ ಸಹ ಬೇಕಾದಷ್ಟು VIPs ಎಲ್ಲ ಹೋಗ್ತಾ ಇರ್ತಾರೆ. ಅದೇ ರೀತಿ ಬೇಕಾದಷ್ಟು ಜನ ಭಕ್ತರೆಲ್ಲ ಹೋಗ್ತಾ ಇರ್ತಾರೆ. ಯಾಕೆ ಅಂತಂದರೆ ನೋಡಿ, ಸಿನಿಮಾದಲ್ಲಿರೋಂಥವ್ರು ಹೋಗ್ತಾರೆ, ಕೋರಿಕೆ ಇಡ್ತಾರೆ, ಅವ್ರಿಗೆ ಆ ಕೋರಿಕೆ ಸಕ್ಸಸ್ ಆಗುತ್ತೆ, ಅದಕ್ಕೆ ಮತ್ತೆ ಹೋಗ್ತಾ ಇರ್ತಾರೆ. ಆ ರೀತಿಯ ದುರ್ಗಾದೇವಿ ಹತ್ರ ಕೇಳಿದ್ದನ್ನು ಇಲ್ಲ ಅಂತ ಹೇಳೋದೇ ಇಲ್ವಂತೆ ತಾಯಿ. ಯಾಕೆಂದರೆ ನಮ್ಮಲ್ಲಿರೋಂಥ ಗುಣಗಳು ಒಳ್ಳೆಯದಾಗಿತ್ತು ಅಂದರೆ ಖಂಡಿತ ತಾಯಿ ನಮಗೆ ಏನು ಬೇಕಾದರೂ ಕೊಡ್ತಾರಂತೆ. ಖಂಡಿತ ಹೋಗಿ ಆ ತಾಯಿ ದರ್ಶನ ಮಾಡಿ. ಅದೇ ರೀತಿ ಮಾಂಚಾಲಂನವರು ಸಹ ದುರ್ಗಾದೇವಿನೇ. ಆ ದುರ್ಗಾ ಸ್ವರೂಪಿಣಿ ಮಹಾಲಕ್ಷ್ಮಿಯಾಗೂ ಪ್ರಾರ್ಥನೆ ಮಾಡ್ತಾರೆ, ದುರ್ಗಾದೇವಿಯಾಗೂ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಪರಾಶಕ್ತಿ ಆದಿಶಕ್ತಿ ಆದಂಥ ಆ ದೇವಿಗಳಿಗೆಲ್ಲರಿಗೂ ನವದುರ್ಗೆಯರು ಅಂತಲೂ ಸಹ ಹೇಳ್ತಾರೆ. ಕನಕದುರ್ಗ ಅನ್ನೋಂಥದ್ದೇನು? ಕನಕದುರ್ಗ ಅನ್ನೋಂಥದ್ದು ನೋಡಿ, ಕನಕ ಅಂದ್ರೇ ಬಂಗಾರ ಅಂತ ಅರ್ಥ. ಆ ಬಂಗಾರದಲ್ಲಿ ಆಗಿದ್ದಂಥ ತಾಯಿ ಒಂದು ಇಂದ್ರಕಳಾದ್ರಿಯನ ಬೆಟ್ಟದಲ್ಲಿ ಆ ತಾಯಿ ಕೂತಿದ್ದಾರೆ. ಕೃಷ್ಣಾ ನದಿ ತೀರದಲ್ಲಿ ಆ ತಾಯಿ ಕೂತಿರೋಂಥ ಸ್ಥಳದಲ್ಲಿ ಒಂದು ಮಹಾಮುನಿವರು ಧ್ಯಾನ ಮಾಡ್ತಾ ಇರ್ತಾರೆ. ಎಷ್ಟೋ ಯುಗಗಳ ಕಾಲ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ ಆ ತಾಯಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗ್ಬಿಟ್ಟು, ನೀವು ಇಲ್ಲೇ ನೆಲೆಸಿರಬೇಕು, ನನ್ನ ಹೆಸರು ಕನಕದುರ್ಗ ಅಂತ ಹೇಳಿ ಪ್ರತ್ಯಕ್ಷ ಆಗಿದ ತಕ್ಷಣ ಭೂಮಾದೇವಿಗೂ ಆಕಾಶವೇಣಿ ಅಷ್ಟು ಹೈಟ್ ಆಗಿರ್ತಾರಂತೆ. ನೋಡೋಕ್ಕೆ ಪೂರ ವಜ್ರ ವೈಡೂರ್ಯದಿಂದ ಅಲಂಕಾರ ಮಾಡಿದಂಥ ತಾಯಿ ಆ ಕನಕದುರ್ಗೆಗೆ ಅಲ್ಲೇ ಪ್ರತಿಷ್ಠೆ ಮಾಡಿದ್ದಾರೆ. ಸ್ವಯಂಭೂ ಆ ತಾಯಿ. ಖಂಡಿತ ಒಂದು ಟೈಮ್ ಹೋಗಿ ಎಲ್ಲರೂ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಆ ತಾಯಿಗೂ ಸಹ ಮಾಲೆ ಹಾಕ್ತಾರೆ. ಆ ಬೆಟ್ಟದ ಮೇಲಿರೋ ಅಂಥ ತಾಯಿ ಆ ಇಂದ್ರಕಳಾದ್ರಿ ಆ ಸ್ವಾಮಿ ಮುನೀಶ್ವರ ತಂದೆನ ಪ್ರಾರ್ಥನೆ ಮಾಡ್ತಾ ಏನು ಬೇಕೋ ಎಲ್ಲವರನ್ನು ಕೊಡ್ತಾರಂತೆ. ಕನಕದುರ್ಗ ಅಂದರೆ ಏನು? ತಂಗದಿಂದ ಅಂದರೆ ಬಂಗಾರದಿಂದನೇ ಮಾಡಿದಂಥ ಆ ತಾಯಿಗೆ ಕವಚ ಹಾಕ್ತಾರೆ. ಆ ತಾಯಿಗೆ ಎಲ್ಲನೂ ಕನಕದುರ್ಗ ಅಂದ್ರೇ ಬಂಗಾರದಿಂದನೇ ಅಲಂಕಾರ. ಹಾಗಾಗಿ ಒಂದು ಮಂಗಳವಾರ ಅಲ್ಲಿ ಹೋಗಿದ್ದರೆ ತುಂಬಾ ವಿಶೇಷತೆ. ಅಲ್ಲೊಂದು ದಿನ ಸ್ಟೇ ಮಾಡಿ ಆ ತಾಯಿಗೆ ಪೂಜೆ ಎಲ್ಲ ಕೊಟ್ಬಿಟ್ಟು ಬಂದರೆ ನಮ್ಮ ಕರ್ಮ ಎಲ್ಲ ತೀರುತ್ತೆ. ಅದೇ ರೀತಿ ಹೇಳ್ತಾ ಹೋಗ್ತೀನಿ. ಗುರುವೇ ಶರಣು. ನಾನು ಈಗಾಗಲೇ ಪ್ರತಿ ಬಾರಿ ಹೇಳ್ತಾ ಹೋಗ್ತೀನಿ, ಗುರುಮಾತಾ ಸಾಕಷ್ಟು ರೀತಿಯಲ್ಲಿ ಗುರುರಾಯರನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಗುರುಮಾತಾ ನಿಜವಾಗ್ಲೂ ಹೇಳ್ತೀನಿ, ಗುರುರಾಯರ ಪರಮ ಭಕ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಗುರುರಾಯರ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವೆಲ್ಲ ರೀತಿಯಪ್ಪ ಅಂತ ಅಂದರೆ ಗುರುರಾಯರು ಯಾವ ಕಾರಣಕ್ಕೆ ಮಂತ್ರಾಲಯದಲ್ಲಿ ನೆನೆಸಿದ್ದಾರೆ, ಅದೇ ರೀತಿಯಾಗಿ ಮಂತ್ರಾಕ್ಷತೆಯನ್ನು ಯಾವ ಕಾರಣಕ್ಕೆ ನಾವು ಉಪಯೋಗಿಸ್ಬೇಕು, ಮಂತ್ರಾಕ್ಷತೆಯಿಂದ ಸಿಗುವಂತಹ ಪುಣ್ಯದ ಫಲ ಏನು, ಮಂತ್ರಾಕ್ಷತೆಯನ್ನು ಉಪಯೋಗಿಸೋದ್ರಿಂದ ಯಾವೆಲ್ಲ ರೀತಿಯ ಬದಲಾವಣೆ ಉಂಟಾಗುತ್ತೆ. ಇನ್ನು ಬೃಂದಾವನ ಅಂದ ತಕ್ಷಣ ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಬೃಂದಾವನದಲ್ಲಿರುವಂತಹ ತುಳಸಿಯ ಮಹತ್ವ ಏನು, ಯಾವ ರೀತಿ ನಾವು ಮಂತ್ರಾಲಯಕ್ಕೆ ಹೋಗಬೇಕು, ಯಾವ ರೀತಿ ಮಂತ್ರಾಲಯದಲ್ಲಿ ಪೂಜೆಗಳನ್ನು ಮಾಡಬೇಕು, ಇವೆಲ್ಲವನ್ನು ಸಹ ಪ್ರತಿ ಬಾರಿ ಗುರುಮಾತಾ ತಿಳಿಸ್ಕೊಡ್ತಾ ಹೋಗ್ತಾರೆ. ಆದರೆ ಈ ಬಾರಿ ನಿಮಗೆಲ್ಲರಿಗೂ ನಾನು ತಿಳಿಸ್ಕೊಡೋಕೆ ಇಷ್ಟಪಡೋದು ಗುರುಮಾತಾ ಬಗ್ಗೆ. ಗುರುಮಾತಾ ಕೇವಲ ಏನು ಪರಮ ಭಕ್ತರ, ಎಲ್ಲರೂ ಸಹ ಗುರುರಾಯರನ್ನ ನೆನಪಿಸ್ಕೊಳ್ತಾರೆ, ಎಲ್ಲರೂ ಸಹ ಪರಮ ಭಕ್ತರು ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಗುರುರಾಯರು ಪ್ರತ್ಯಕ್ಷವಾಗಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಎಲ್ಲರಿಗೂ ಸಹ ಯಾವ ರೀತಿ ಒಳತನ್ನ ಮಾಡಬೇಕು, ಯಾವ ರೀತಿ ಎಲ್ಲವನ್ನ ಸಹ ಮುಂದುವರಿಸ್ಕೊಂಡು ಹೋಗಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರ ಕಷ್ಟಕ್ಕೂ ಸಹ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಕಷ್ಟಗಳಾಗಿರ್ಬೋದು, ಶಿಕ್ಷಣದಲ್ಲಿ ಉಂಟಾಗದಂತಹ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಾಗಿರ್ಬೋದು, ಇವತ್ತಿನ ಕರೆಯಲ್ಲೇ ನೀವು ತಿಳ್ಕೊಬೋದು. ಬಂದಂತಹ ಒಂದು ಕರೆ
ನೀವು ಒಂದು ಮಾತು ಹೇಳಿದ್ರಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ, ಇವತ್ತು ಆಲ್ರೆಡಿ ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ನಿಜವಾಗ್ಲೂ ಅವ್ರು ಕೊಟ್ಟಂತಹ ಒಂದು ಮಾತು ಇವತ್ತು ನಿಜ ಆಗಿದೆ ಅಂದಾಗ ನಿಜಕ್ಕೂ ಒಂದು ಕಡೆ ಸಂತಸ ಪಡುವಂತಹ ಸುದ್ದಿನೇ. ಇನ್ನು ಸಾಕಷ್ಟು ರೀತಿಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಮಸ್ಯೆಗಳು ಸಹ ಸಾಕಷ್ಟು ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾ ಹೋಗಿದ್ದಾರೆ. ಎಷ್ಟು ರೀತಿಯಲ್ಲಿ ಅಂತ ಅಂದರೆ, ಇಬ್ಬರು ಗಂಡ ಹೆಂಡತಿಯರು ದೂರ ಆಗಬೇಕು ಅಂತ ಅಂದ್ಕೊಂಡಿರುವಂತಹ ಗಂಡ ಹೆಂಡತಿಯರನ್ನು ಇದೀಗ ಮತ್ತೆ ಒಂದುಗೂಡಿಸಿ ಅವ್ರಿಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಇದೀಗ ಇಬ್ಬರು ಸಹ ಜೊತೆಯಾಗಿದ್ದಾರೆ. ಇನ್ನೇನು ಒಂದಷ್ಟು ದಿನಗಳಲ್ಲಿ ಅವರು ಸಹ ನಿಮ್ಮ ಮುಂದೆ ಬರ್ತಾರೆ. ಅವರಲ್ಲಿರುವಂತಹ ಯಾವೆಲ್ಲ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ರು, ಯಾವೆಲ್ಲ ರೀತಿಯಲ್ಲಿ ಅವರು ನೋವನ್ನು ಅನುಭವಿಸಿದ್ರು, ಅವೆಲ್ಲವನ್ನು ಸಹ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಇದ್ರ ಬಗ್ಗೆ ಒಂದಷ್ಟು ದಿನಗಳ ನಂತರ ಅವರು ಸಹ ನಮ್ಮ ಸ್ಟುಡಿಯೋಗೆ ಬರ್ತಾರೆ. ನಿಮ್ಮ ಜೊತೆ ನೇರವಾಗಿ ಏನಾಗಿದೆ ಅನ್ನೋದನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಯಾವ ರೀತಿ ಇವೆಲ್ಲ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅಂತ ನೀವು ಕೇಳ್ಬೋದು. ಸಂಕಲ್ಪದ ಕಾಯಿ ಪ್ರತಿ ಬಾರಿಯೂ ಹೇಳ್ತಾ ಹೋಗ್ತೀನಿ. ಸಂಕಲ್ಪದ ಕಾಯಿ ಏನಪ್ಪಾ ಅಂತ ಅಂದರೆ, ಏನು ಕಾಯಿ ಬರುತ್ತಲ್ವ ಅದನ್ನ ಸಂಕಲ್ಪ ಮಾಡಿ ಮನ್ಸಾರಿ ಗುರುರಾಯರ ಬಳಿ ಇಟ್ಟು ಗುರುರಾಯರಿಗೆ ನಮಿಸಿ ಗುರುರಾಯರ ಮಂತ್ರವೇನಿದೆ ಅದನ್ನ ಹೇಳಿ ಸಂಕಲ್ಪ ಮಾಡಿ ನಿಮ್ಮ ಮನೆಗೆ ತಲುಪಿಸ್ಕೊಡ್ತಾರೆ ಪ್ರತಿ ಬಾರಿಯೂ ಸಹ. ಅದೇ ರೀತಿಯಾಗಿ ಯಂತ್ರಗಳಾಗಿರ್ಬೋದು, ಸಾಕಷ್ಟು ಮಂತ್ರಗಳನ್ನು ಬರೆಯೋದಾಗಿರ್ಬೋದು, ಇವೆಲ್ಲ ರೀತಿಯ ಇದನ್ನು ನಿಮಗೆ ಗುರುಮಾತ ಮಾಡಿಕೊಡ್ತಾರೆ. ಸಾಕಷ್ಟು ರೀತಿಯಲ್ಲಿ ನಿಮಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾರೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಎಲ್ಲವನ್ನು ಸಹ ಗುರುಮಾತ ನಿಮಗೆ ಪರಿಹಾರ ಮಾಡಿಕೊಡ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಗುರುರಾಯರ ಬಗ್ಗೆ ತಿಳಿಸ್ಕೊಟ್ವಿ. ಅದೇ ರೀತಿಯಾಗಿ ದುರ್ಗಾದೇವಿಯನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ನಾಳೆ ಬುಧವಾರವೂ ಸಹ ನಿಮ್ಮ ಮುಂದೆ 8 ಗಂಟೆಯಿಂದ 9 ಗಂಟೆಗೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च